ಬಹುಶಃ ಕನ್ನಡದಲ್ಲಿ ಇಷ್ಟೊಂದು ಸ್ಫುಟವಾಗಿ ಕನ್ನಡವನ್ನು ಉಚ್ಚರಿಸುವಂತಹ ಮತ್ತೋರ್ವ ನಿರೂಪಕಿ ನಾವು ನೋಡಿಲ್ಲ. ಕರುನಾಡಿನ ಅಪ್ಪಟ ಕನ್ನಡತಿ ಅಪರ್ಣಾ ವಿಧಿವಶರಾಗಿದ್ದಾರೆ. ಅವರಿಗೆ 57 ವರ್ಷ ವಯಸ್ಸಾಗಿತ್ತು. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅವರು ಬಳಲ್ತಾ ಇದ್ದರು. ಕಳೆದ 2 ವರ್ಷಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಹೋರಾಟವನ್ನು ಮಾಡ್ತಾಯಿದ್ರು. ಅವರ ಪತಿ ಕೂಡ ಈ ಮಾತನ್ನು ಹೇಳಿದರು. ಮಸಣದ ಹೂವು ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ, ಒಂದು ಸಣ್ಣ ಪಾತ್ರದ ಮೂಲಕ. ಆ ಮಸಣದ ಹೂವು ಮಾಡುವಾಗಲೂ ಅಷ್ಟೇ ಪುಟ್ಟಣ್ಣ ಕಣಗಾಲ್ ಅವರು ಆ ಸಿನಿಮಾ ಮಾಡ್ತಿರ್ಬೇಕಾದ್ರೇ ವಿಧಿವಶರಾಗ್ತಾರೆ. ಪುಟ್ಟಣ್ಣ ಕಣಗಾಲ್ ಮಸಣದ ಹೂವು ಸಿನಿಮಾ. ಸೊ ಮಸಣದ ಹೂವು ಸಿನಿಮಾನ ಆಮೇಲೆ ಉಳಿದವರು ಕಂಪ್ಲೀಟ್ ಮಾಡ್ತಾರೆ. ಅದರಲ್ಲೊಂದು ಪುಟ್ಟ ಪಾತ್ರ 1984. ಎಸ್. ಖ್ಯಾತ ನಿರೂಪಕಿ ಇವರು ಮತ್ತು ಶಂಕರ್ ಪ್ರಕಾಶ್ ಇವರಿಬ್ಬರ ಜೋಡಿ ಅವತ್ತಿನಿಂದ ಇವತ್ತಿನ ತನಕ. ಆಮೇಲೆ ಆರಂಭದಲ್ಲಿ ಡಿ ಚಂದನ ಬಂತಲ್ಲ, ಆರಂಭದಲ್ಲಿ ಬಂದಾಗ ದೂರದರ್ಶನ ಬಂದಾಗ ಇವರೇ ಬರೋದು. ಬೆಳಗ್ಗಿನ ಪ್ರಸಾರ, ಮಧ್ಯಾಹ್ನದ ಪ್ರಸಾರ, ನಮಸ್ಕಾರ, ವಾರ್ತಾ ಪ್ರಸಾರ. ಈಗ ಮಧ್ಯಾಹ್ನದ ಪ್ರಸಾರ, ಹಿಂಗೆ ಹೇಳಿ ಹೋಗುವವರು ಅಪರ್ಣ ಅಂತ ಆಗಲಿಂದಲೇ ಫೇಮಸ್ಸು. ಆಮೇಲೆ ಇವರ ವಿಶೇಷತೆ ಏನು ಅಂತಂದರೆ ಅದ್ಭುತವಾಗಿ ಇಂಗ್ಲೀಷು ಮಾತಾಡ್ತಾರೆ ಅವರು. ನೀವು ಕೆಲವು ನಿರೂಪಕರ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಅಮಿತಾಬ್ ಬಚ್ಚನ್ ಅವರು ಕೋನ್ಮನೆಗ ಕರೋಡ್ಪತಿ ಕಾರ್ಯಕ್ರಮ ಮಾಡುವಾಗ ಹಿಂದಿ ಮಾತಾಡ್ತಾರೆ. ಎಂಥ ಪರಿಶುದ್ಧ ಹಿಂದಿ ಅಂತಂದರೆ ಅದರಲ್ಲಿ ಒಂದೇ ಒಂದು ಆಂಗ್ಲ ಭಾಷೆ ಮಿಕ್ಸ್ ಆಗೋದಿಲ್ಲ. ದೇವಿಯವ್ರ ಸಜ್ಜನ. ಆಮೇಲೆ ಮಳೆ ಬಂತು, ಬಾರಿಶ್ ಆಗಯ ಅಂತ ಅನ್ನೋದಿಲ್ಲ ಅವರು, ವರ್ಷ ಋತು ಅಂತಾರೆ. ಅಂದರೆ ನೀವು ನನಗೆ ಬಹಳ ಆಶ್ಚರ್ಯ ಆಗಿದೆ, ಇಂಗ್ಲೀಷ್ ಬಳಕೆ ಮಾಡೋದೇ ಇಲ್ಲ. ಹಾಗಂತ ಅವರು ಅತ್ಯುತ್ತಮವಾದಂಥ ಇಂಗ್ಲೀಷ್ ಪದ ಬಳಕೆ ಮಾಡಬಲ್ಲರು, ಇಂಗ್ಲೀಷ್ ಗೊತ್ತಿರುವವರು. ಹಾಗೆಯೇ ಇವರು ಕೂಡ, ಯಾರು, ಅಪರ್ಣ ಕೂಡ ಇಂಗ್ಲೀಷ್ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ಇಂಗ್ಲೀಷ್ ವೇದಿಕೆ ಕೂಡ ಹಂಚ್ಕೋತಾರೆ. ಅವರು ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಆದರೆ ಅವರು ನಮಗೆ ಪರಿಚಿತವಾಗಿರುವಂಥದ್ದು ಕನ್ನಡ 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 ಕನ್ನಡ. ಹೇಗೆ ಅಂತಂದರೆ, ಈಗ ನೋಡಿ, ಕೆಲವೊಮ್ಮೆ ಕನ್ನಡಗಳು ಹೇಗಾಗಿಬಿಡುತ್ತೆ ಅಂತಂದರೆ, ನಾವು ಡಿಕ್ಷನರಿ ನೋಡೋದಕ್ಕಿಂತ ಹೆಚ್ಚಾಗಿ ಕೆಲವರ ಪದ ಬಳಕೆಯನ್ನು ನೋಡ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಅದಕ್ಕೊಂದು ಉದಾಹರಣೆ. ಕನ್ನಡ ಹೇಗೆ, ಯಾವುದು ಎತ್ತ ಅಂತ ಹೇಳುವಾಗ ನಮಗೊಮ್ಮೆ ನಾವು ಆರಂಭದಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡುತ್ತಾ ಇರುವಂಥ ಸಂದರ್ಭ 2001-2000 9 ಅಂತ ಭಾಳ ಚರ್ಚೆ ಬಂತು. 9 ಕೆಲವರು ಹೇಳ್ತಾರೆ ಇಲ್ಲ, ಅದು 9 ಬರೋದಿಲ್ಲ, 9 ಅಂತೇಳಿ. ಅದಕ್ಕೆ ಚರ್ಚೆ ಇಲ್ಲ. ರಾಜ್ಕುಮಾರ್ ಅವರು ಹಾಡು ಹೇಳಿದ್ದಾರೆ, 9 ತೋಳ ಹಳ್ಳಕ್ಕೆ ಬಿತ್ತು. ಸೊ ಹಾಗಾಗಿ ಆ ಥರ. ಇನ್ನೊಂದು ಕಡೆ ಅಲ್ಪಪ್ರಾಣ ಮಹಾಪ್ರಾಣ ಹೇಗೆ ಅಂತ. ಆಮೇಲೆ ಇಂಥ ಚರ್ಚೆಗಳು ತುಂಬ ಆಗುತ್ತೆ. ಫಲಾನ ಕನ್ನಡದಲ್ಲಿ ತುಂಬ, ಅದು ನಿಜವಾಗಿ ಫಲ ಅಂತಿಲ್ಲ. ಹೌದು, ಕೆಲವರು ಉಚ್ಚಾರಣೆ ಮಾಡ್ತಾರೆ ಫಲ ಅಂತೇಳಿ, ಫಲ. ಹಾಗೆಯೇ ಅದೇ ನೋಡಿ, ಶಂಕರ್ ಪ್ರಕಾಶ್ ಕೂಡ ಇದ್ದಾರೆ. ಅಪರ್ಣ ಅವರು ಆ್ಯಕ್ಟಿಂಗಲ್ಲಿ ವಿಶೇಷವಾಗಿ ಅವರ ಕಾಮಿಡಿ ಟೈಮಿಂಗ್ಸ್ ಎಲ್ಲ ಗೊತ್ತಾಗಿದ್ದು ಮಜಾ ಟಾಕೀಸಲ್ಲಿ. ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಅವರಿಗೆ 58 ವರ್ಷ ಆಗ್ತಾ ಇತ್ತು. ಕನ್ನಡದ ಆಸ್ತಿ. ಅಪರ್ಣ ವಿಧಿವಶರಾಗಿದ್ದಾರೆ. ನಿರೂಪಣೆಯೇ ಇವರಿಗೆ ಉಸಿರು. ಮಾತನಾಡಿದರೆ ಸ್ಪಷ್ಟ, ಶುದ್ಧ, ಕೇಳುಗರಿಗೆ ಕನ್ನಡದ ಹಬ್ಬ. ಇಂತಹ ಅತ್ಯದ್ಭುತ ನಿರೂಪಕಿ ಅಪರ್ಣ ತಮ್ಮ ಮಾತನ್ನು ಶಾಶ್ವತವಾಗಿ ನಿಲ್ಲಿಸಿದ್ದಾರೆ. ಭಾರತ ಲೋಕಕ್ಕೆ ಕನ್ನಡದ ಧ್ವನಿ ಪಯಣ ಬೆಳೆಸಿದೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಈ ಒಂದು ವಿಶೇಷವಾದಂತಹ ನುಡಿನಮನ ಅವರಿಗಾಗಿ. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಎನ್ನಿಲ್ಲ. ಕ್ಯಾನ್ಸರ್ನಿಂದ ಕೊನೆಯುಸಿರೆಳೆದ ಅಪರ್ಣ
ಕನ್ನಡದ ಕಂಠ, ಸ್ಪಷ್ಟ ಮಾತು, ಶುದ್ಧ ಭಾಷೆ, ಅಕ್ಷರಗಳಿಗೆ ಜೀವ ತುಂಬಿದ ನಿರೂಪಕಿ, ಕನ್ನಡ ಭಾಷೆಯನ್ನು ಮತ್ತಷ್ಟು ಹಿತವಾಗಿಸಿದ ನಟಿ. ಇವರು ಮಾತನಾಡಿದರೆ ಭಾಷೆ ಹಿಂದೆ ಸರಿದು ಭಾವ ಮುಂದೆ ಬರುತ್ತಿತ್ತು. ಕನ್ನಡಿಗರ ಕಿವಿಯನ್ನು ಇಂಪಾಗಿಸುತ್ತಿತ್ತು. ಕನ್ನಡಿಗರ ಮನಗಳಿಗೆ ಅಷ್ಟೇ ಯಾಕೆ, ಕನ್ನಡದ ವರ್ಣಾಕ್ಷರಗಳಿಗೆ ಅಪರ್ಣ ಮಾತೆಂದರೆ ಅಚ್ಚುಮೆಚ್ಚು. ಇಂಥ ಅದ್ಭುತ ನಿರೂಪಕಿ ಅಪರ್ಣರ ಮಾತು ನಿಂತುಬಿಟ್ಟಿದೆ. ಭಾರದೂರಿನತ್ತ ಅಪರ್ಣ ಪಯಣ ಬೆಳೆಸಿದ್ದಾರೆ. ನಿರೂಪಣೆಯನ್ನೇ ಜೀವಾಳವಾಗಿಸಿಕೊಂಡಿದ್ದ ಅಪರ್ಣ ಇನ್ನಿಲ್ಲ ಅನ್ನೋದು ಕನ್ನಡ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. 4ನೇ ಹಂತದ ಕ್ಯಾನ್ಸರ್ನಿಂದ ನಿನ್ನೆ ಸಂಜೆ ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಯಾವುದೇ ಕಾರ್ಯಕ್ರಮ ಇರಲಿ, ಅಲ್ಲಿ ಅಪರ್ಣ ಅವರ ನಿರೂಪಣೆ ಇದ್ದರೆ ಕನ್ನಡಿಗರಿಗೆ ಹಬ್ಬವಿದ್ದಂತೆ. ಇವರ ಕನ್ನಡದ ಪ್ರೀತಿ ಬರೀ ಇವರ ನಿರೂಪಣೆಗೆ ಅಷ್ಟೇ ಸೀಮಿತವಾಗಿರಲಿಲ್ಲ. ಸಿನಿಮಾ, ಧಾರಾವಾಹಿಗಳಲ್ಲೂ ನಟಿಸಿದ್ರು. ನಮ್ಮ ಮೆಟ್ರೋಗೂ ಧ್ವನಿ ನೀಡಿದರು. ಕನ್ನಡಿಗರನ್ನ ನಗೆಗಡಲಲ್ಲೂ ತೇಲಿಸಿದ್ದರು. ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ವ್ಯಾಧಿ. ಹಾಗಾಗಿ ನಮಗೆ ನಾವೇ ಹೋರಾಡ್ಕೊಳ್ಳೋದಂತ ಎಂಥದ್ದು. ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್. ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ. ಅವಳು ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ, ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಅಪರ್ಣ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕ್ಯಾನ್ಸರ್ ಅಪರ್ಣರ ಉಸಿರು ನಿಲ್ಲಿಸಿದೆ. ಆದರೆ ಕನ್ನಡ ಇರುವರೆಗೂ, ಕನ್ನಡದ ನಿರೂಪಣೆ ಇರುವರೆಗೂ ಕರ್ನಾಟಕದಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ಎಂದೆಂದಿಗೂ ಕನ್ನಡದ ಉಸಿರು, ಕನ್ನಡದ ಕಂಠ, ಅಪರ್ಣ ಧ್ವನಿ ಅಮರ, ಅಜರಾಮರ.